ने चैनल कलेक्शन लेने के बाद में मल्लिकार्जुन कहने से जब है हमारी उनकी बातचीत हुई, मैं वैसा क्या भी है मल्लिकार्जुन को भी कहा नहीं, कಳ್ಳेसु भी कहा नहीं. ಲಾಠಿ ಎತ್ತಿಂದು ಈ ಕಾಂಗ್ರೆಸ್ ಪಕ್ಷನು ಬೆಳೆಸಿರೋದು ಹೇಳ್ತಾರೆ ಕೆಲವೊಬ್ರು. ನಮ್ಮ ತಾತವರು ನಾವು ಕಟ್ಟಿರೋದು ಪಕ್ಷ ಅಂತ. ಇಲ್ಲ ಸ್ವಾಮಿ, ಇದು ಸಾಮಾನ್ಯ ಕಾರ್ಯಕರ್ತರು ಬೂಟಿಲ್ ಹೊಡ್ತಾ ತಿಂದು ಲಾಠಿ ಎತ್ತಿಂದು ಕಟ್ಟಿರೋದಂತದ್ದು. ಇದು ಮುಗಿದೋಯ್ತು. 1947ರಲ್ಲಿ स्वातंत्र सिख मेले हमारा दर्द है तो हमारा दर्द हमारा ही पद बयान कर सकता है. इसके लिए जरूरी है कि हमारी लीडरशिप होना चाहिए. ಮುಸ್ಲಿಂ ಸಮುದಾಯದವರು ಕೇಳೋದ್ರಲ್ಲಿ ತಪ್ಪಿಲ್ಲ, ಅವರಿಗೂ ಒಂದು ಅವಕಾಶ ಕೊಡ್ಬೋದಲ್ಲ. ಅವರೇ ಕೊಡ್ತಾ ಇಲ್ಲ. ಈಗ ಮಾಡಿದಾಗ ಏನಾಗಿದೆ ಅಂದ್ರೆ ಇಲ್ಲಿ ನಮಗೆ ಒಳ್ಳೆ ಒಂದು ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಆಮೇಲೆ ಒಳ್ಳೆ ಕ್ರೀಡಾಂಗಣ ಇಲ್ಲ, ಬೇಕಾದಂತ ಸುವ್ಯವಸ್ಥೆ ಆದ ಒಂದು ಹಾಸ್ಪಿಟಲ್ ಇಲ್ಲ, ಇಲ್ಲಿ ಏನು ಅಭಿವೃದ್ಧಿನೇ ಆಗಿಲ್ಲ. ಹಾಗಾಗಿ ನಾವು ಯಾವ ವ್ಯಕ್ತಿಗೆ ಓಟ್ ಹಾಕ್ಬೇಕು? ಈ ಸರಿ ನಾವು ಎಲ್ಲರೂ ಕೂಡ ಮನದಟ್ಟು ಮಾಡಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಜನತೆಗೆ ನಾನು ಕೇಳ್ಕೊಳ್ಳೋದೇನಂದ್ರೆ, ಒಳ್ಳೆಯವರಿಗೆ ಎಲ್ಲರೂ ಸೇರಿ ಓಟ್ ಮಾಡಿ ಗೆಲ್ಲಿಸ್ರಿ. ಯಾಕಂದ್ರೆ ಇವಾಗ ಈಗಿನ ವಾತಾವರಣದಲ್ಲಿ ನೋಡ್ತಾ ಇದ್ರೆ, ಇವಾಗ ಸರ್ಕಾರ ನೋಡಿದ್ರೆ ಈಗ ಇದೇ ಸಿದ್ದರಾಮಯ್ಯ ಗ್ಯಾರಂಟಿ ಅಂತಾರೆ. ಒಬ್ಬರಿಗೆ 2000 ಬಂದ್ರೆ ಇನ್ನೊಬ್ರಿಗೆ ಬಂದಿರಲ್ಲ. ಇಡೀ ರಾಜ್ಯದೇನೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬರ್ಬೇಕಂತ ಎಲ್ಲ ಸಮುದಾಯದವರು ಹೇಳ್ತಾ ಇದ್ರು ಕೂಡ ಅದನ್ನು ಧಿಕ್ಕರಿಸಿ ನಿನ್ನೆ ಏನು ಹಬ್ಬದ ದಿನ ನಮ್ಗೆ ಒಂದು ಪ್ರಳಯ ದಿನ, ನಮ್ಗೆ ನಿನ್ನೆ ರಂಜಾನ್ ಹಬ್ಬ, ನಮ್ಗೆ ಆ ದಿನ ಟಿಕೆಟ್ ಅನೌನ್ಸ್ ಮಾಡಿದ್ರು. ಇವತ್ತಿನ ದಿನ ನಾವು ಹೇಳ್ತಾ ಇದ್ದೀವಿ, ಈ ನಮ್ಮ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ SDP ಸ್ವತಂತ್ರ ಅಭ್ಯರ್ಥಿಗೆ ಓಟ್ ಹಾಕ್ತಾರೆ ವಿನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ. ಇದು ಮುಂದಿನ 9ನೇ ತಾರೀಕಿಗೆ ಮತದಾನ ಮಾಡಬೇಕಾದ್ರೆ ತಿಳ್ಕೊಂತೈತಿ. ಯಾಕಂದ್ರೆ ನಮ್ಮ ಏನ್ ಸಚಿವರಿದ್ದಾರೆ ಅವ್ರು ನೀವೇ ಮೀಡಿಯಾದವರು ಏನ್ ಬಂದು ಗಲಾಟೆ ಮಾಡಿದ್ರು ಅಂತ ಹೇಳಿದಾಗ ನಮ್ಮ ಪಕ್ಷದವ್ರು ಯಾರು ಅಲ್ಲ, ಜನತಾ ದಳದವರು ಬಂದು ಗಲಾಟೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಜನತಾ ದಳ ಬಿಜೆಪಿ ಅಲ್ಲ, ನಮ್ಮ ಸಮಾಜದ ಪ್ರಶ್ನೆ. ಈಗ ಪ್ರತಿಯೊಂದು ಮತದಾರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಏನಪ್ಪ ಅಂತೀರಾ? ಯಾವುದೇ ಪಕ್ಷ ಬರಲಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಲ್ಬೇಕು, ಕಾಂಗ್ರೆಸ್ ಪಕ್ಷ ಸೋಲ್ಬೇಕು. ಸರ್, ಈಗ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಅದೀನಿ. ಮೊನ್ನೆ DCC ಆಫೀಸ್ ನಲ್ಲಿ ಈಗ ನಾವು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಕ್ ಹೋಗಿದ್ದಾಗ ಈಗ ಮೊನ್ನೆ ಸಚಿವರು ಹೇಳ್ತಾರೆ ನಮ್ಮವರೆಲ್ಲ JDS ಅಂತ ಹೇಳ್ತಾರೆ. ಸ್ವಾಮಿ, ನೀವೇ ನನ್ಗೆ ಹಾರ ಶಾಲಾ ಲೆಟರ್ ಕೊಟ್ಟಿರೋದು ನನ್ನ ಹತ್ರ ಇದೆ, ಬೇಕಿದ್ರೆ ತೋರಿಸ್ತೀನಿ. ನೀವು ಯಾವ್ದಕ್ಕೆ ಮಾತಿಗೆ ಹೇಳ್ಬೇಡ್ರಿ. ಈ ಸಲ ಈಗ ನಮ್ಗೆ ಅಲ್ಪಸಂಖ್ಯಾತರಿಗೆ ಆಗಿರೋದು ಮೋಸ, ಇವು ಮೋಸನೇ ಆಗಿರೋದು. ಇಷ್ಟು ವರ್ಷ ದುಡ್ಕೊಂಡು ಬರ್ತಿದೀವಿ, ಎಲ್ಲ ಜಿಲ್ಲೆಯಲ್ಲಿ ಕೇಳಕತ್ತಾರೆ ಟಿಕೆಟ್ ಮುಸಲ್ಮಾನರಿಗೆ. ಇವ್ರ ಹಣ ಬಲ ಎಲ್ಲ ತೋರಿಸಿ ಟಿಕೆಟ್ ತಂದಾರೆ. ಅವ್ರಿಗೆ ತಕ್ಕ ಉತ್ತರ ಈ 26 ಚುನಾವಣೆಯಲ್ಲಿ ತೋರಿಸ್ತೀವಿ. 28ರಲ್ಲಿ ನೀವು ನೋಡ್ರಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬರಲ್ಲ. 28ಕ್ಕೆ ये लोग पूरा की इधर जमा हो गए बोले तो कांग्रेस पार्टी को यहाँ तक कितने भी मुसलमान भाई हमारी पार्टी बोल को समझे थे, ये पार्टी में क्या होगा तो चोरी डालने काम कर रहे हैं पार्टी वाले. ये पार्टी के नेशनल लेवल सुजेवाला को मुसलमानों को कीमत नहीं तो करा. तुम्हारे से हम नई पार्टी बंदा बोल के बोल रहा है. ये जो हमारा ताकत क्या है मुसलमान अगर को हमें बताना. कांग्रेस को ये बार हराना अगर को हमारे दिल में है. कांग्रेस को हराती कौन सी हालत में हराती? क्यों बोले तो 30 साल से भी तुम्हारा को टिकट देती. बुजुर्ग गए के बाद तुम्हारी टिकट करके बोलते ही हमें वो ऐसी यहाँ तक इंतजाम करते हैं टिकट के वास्ते में. कल तक भी इंतजाम करे, हमें ईद मनाने के जज्बे में आते, वो टाइम में धोखा करके टिकट भेजी. बी फार्म बेंगलुरु दिल्ली से बोले DK शिव कुमार जी बोलते मेरे को आधे घंटे के पहले आ गया न्यूज, उसके लिए मैं देरू बोल रहे. DK शिव कुमार, सुरजेवाला, सिद्धरामैया सब बिल को हमारे को धोखा करिए. हमारे पास मुसलमानों को बहुत सारे मुसलमानों को धोखा करिए. हमने को वोट बैंक बनाई नौजवानों शुक्र. हम वोट किसको इंडिपेंडेंट दिएंगे नहीं जीतेंगे, बीजेपी को वोट देते कुछ भी नहीं हो रहा. अभी इधर क्या भड़का रही है? बीजेपी होता गलाटा होता, बीजेपी तो वो होता भड़का रही है, हमारे औरतों को भड़का रही है. मेहरबानी कर को ये मीडिया लेवल में मैं बोल रहा हूँ, हमारे भाई और बहना कौन भी भड़कना नहीं. कांग्रेस आ रहे तो हमारे कुछ भी नहीं करते. हम रहे तो कांग्रेस है, हम नहीं तो कांग्रेस नहीं है. ये बात बोल रहा हूँ मैं. कौन भी भड़कना नहीं. इसके मीडिया तुमको दे रहा हूँ. ये बार कौन सी हालत में हराते ಪಕ್ಷ
ನಿರಂತರವಾಗಿ 1947 ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದಲೂ ನಾವು ಅಲ್ಪಸಂಖ್ಯಾತರು, ದಲಿತರು, ಎಲ್ಲ ಅಹಿಂದ ವರ್ಗದವರು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಆದರೆ ಇವತ್ತೊಂದು ದಿವಸ ನಮಗೆ ಬಹಳ ಮನಸ್ಸು ನೋವುಂಟಾಗಿದೆ. ಕಾರಣ ಮೊನ್ನೆ ಸತತವಾಗಿ 2 ತಿಂಗಳಿಂದ ನಾವು ಅಲ್ಪಸಂಖ್ಯಾತರು ಬಹಳ ಒಂದು ವಿಶ್ವಾಸ ಇಟ್ಕೊಂಡಿದ್ವಿ, ನಮಗೆ ನ್ಯಾಯ ಸಿಗುತ್ತೆ, ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಅಹಿಂದ ನೀತಿಯನ್ನ ಎತ್ತಿ ಹಿಡಿಯುತ್ತೆ, ನಮಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಬಹಳ ಸತತ ಪ್ರಯತ್ನ ಪಟ್ವಿ, ಶ್ರಮ ಪಟ್ವಿ. ಆದರೆ ನಮಗೆ ನಮ್ಮ ಉಲ್ಮಾಗಳಿಗೂ ಬೆಲೆ ಕೊಡದ ನಮ್ಮ ಸುಜಾವಾಲ ಅವರು ಮತ್ತೆ ದೃಢತನದ ಮುಖಂಡರು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರನ್ನ ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ. ನಾವು ಸತತವಾಗಿ ಸುಮಾರು 74 ವರ್ಷವನ್ನು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಿಗೆ ನಿಂತಿದ್ದೇವೆ. ಆದರೆ ಇನ್ನು ಮೇಲೆ ಇದನ್ನ ನೀವು ಇದೇ ತರ ನಮ್ಮ ಮೇಲೆ ಮಲತಾಯಿ ಧೋರಣೆಯನ್ನು ಅನ್ವಯಿಸುವುದರಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸಿದ್ದೇವೆ. ಅದೇ ರೀತಿ ಮೊನ್ನೆ ನಮ್ಮ ಜಮೀರ್ ಅಹಮದ್ ಅವರಾಗಲಿ ರಾಜೀನಾಮೆ ಕೊಟ್ರೆ ನಿಮಗೆ ರಾಜೀನಾಮೆ ಕೊಡಬಹುದು ಅಂತೇಳಿ ಯಾರಾಗ್ತಾರೆ ದಾವಣಗೆರೆ ದಕ್ಷಿಣದ ಸರ್ದಾರ್? ಈ ಹೊತ್ತಿನ ವಿಶೇಷ ಸಂಚಿಕೆ ದಾವಣಗೆರೆ ದಕ್ಷಿಣ. ಈಗ ಇಡೀ ರಾಜ್ಯದ ಚಿತ್ತ ಈ ಕ್ಷೇತ್ರದತ್ತ ನೆಟ್ಟಿದೆ. ಯಾಕಂದ್ರೆ ಇದು ಬರೀ ಚುನಾವಣೆಯಲ್ಲ, ದಾವಣಗೆರೆಯ ಪಟ್ಟಕ್ಕಾಗಿ ನಡೆಯುತ್ತಿರುವ ಮಹಾಸಮರ. ಹಾಗಾದರೆ ದಾವಣಗೆರೆ ದಕ್ಷಿಣದ ಸರ್ದಾರ ಯಾರು? ಕಾಂಗ್ರೆಸ್ ಪಾಲಿಗೆ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆಯ ಕಾವು ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಒಂದೆಡೆ ಕಾಂಗ್ರೆಸ್ ಹೈಕಮಾಂಡ್ ಉಸ್ತುವಾರಿ ಸುರ್ಜಿವಾಲಾ ಅವರು ಮುಸ್ಲಿಮರನ್ನು ಕಡೆಗಣಿಸಿ ಗೆದ್ದೇ ಗೆಲ್ಲುತ್ತೇವೆ ಎಂಬ ವಿಶ್ವಾಸದಲ್ಲಿದ್ದರೆ, ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಅವರು ಸಮರ್ಥ್ ಶಾಮನೂರು ಪರವಾಗಿ ನಿಂತಿದ್ದಾರೆ. ಆದರೆ ಈ ಬಾರಿ ಕಾಂಗ್ರೆಸ್ ಲೆಕ್ಕಾಚಾರ ಉಲ್ಟಾ ಆಗುವ ಲಕ್ಷಣಗಳು ಕಾಣಿಸ್ತಿವೆ. ಯಾಕಪ್ಪ ಅಂದ್ರೆ ಇಲ್ಲಿ ಎಂಟ್ರಿ ಎಸ್ಡಿಪಿಐ ಕೊಟ್ಟಿದೆ. ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನೇ ಕಣಕ್ಕಿಳಿಸಿರುವ ಎಸ್ಡಿಪಿಐ ನಮ್ಮ ಜಯ ಖಚಿತ ಎಂದು ಅಬ್ಬರಿಸುತ್ತಿದೆ. ಇತ್ತ ಬಿಜೆಪಿ ಕೂಡ ತನ್ನ ಕಾರ್ಯಕರ್ತರ ಪಡೆಯೊಂದಿಗೆ ನಾಮಪತ್ರ ಸಲ್ಲಿಸಿ ಸದ್ದಿಲ್ಲದೆ ತನ್ನ ಕೆಲಸ ಆರಂಭಿಸಿದೆ. ಕ್ಷೇತ್ರದ ಅಸಲಿ ಕಿಂಗ್ ಮೇಕರ್ ಯಾರು? ವೀಕ್ಷಕರೇ, ಈ ಕ್ಷೇತ್ರದ ಮತಗಳ ಲೆಕ್ಕಾಚಾರ ನೋಡಿದರೆ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂದ್ರೆ ಇಲ್ಲಿ ಅತಿ ದೊಡ್ಡ ಶಕ್ತಿಯಾಗಿರೋದು ಮುಸ್ಲಿಂ ಸಮುದಾಯ. ಮುಸ್ಲಿಂ ಮತಗಳು ಸುಮಾರು 1 ಲಕ್ಷ, ಲಿಂಗಾಯತ ಮತಗಳು 32,000, ಸೇಂಟ್ ಮತಗಳು 31,000, ಎಸ್ಸಿ ಮತಗಳು 29,000, ಕುರುಬ ಸಮುದಾಯ 16,000, ಮರಾಠಿ ಮತಗಳು 14,000, ಕ್ರೈಸ್ತ ಸಮುದಾಯ 15,000, ಜೈನ ಸಮುದಾಯ 5,000. ನೋಡಿದ್ರಲ್ಲ ವೀಕ್ಷಕರೇ, ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಸಿಗುತ್ತದೆ ಎಂಬ ನಿರೀಕ್ಷೆ ಹುಸಿಯಾಗಿದೆ. ಸುರ್ಜಿವಾಲಾ ಅವರ ಹೇಳಿಕೆ ಮುಸ್ಲಿಂ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಿಯೇ ಸಿದ್ಧ ಎಂದು ಮುಸ್ಲಿಂ ಮತದಾರರು ಪಣ ತೊಟ್ಟಿದ್ದಾರೆ. ಹಾಗಾದರೆ ಈ ಅಸಮಾಧಾನದ ಲಾಭ ಯಾರಿಗೆ? ಎಸ್ಡಿಪಿಐ ಪಕ್ಷದ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ದಲಿತ ಮತ್ತು ಕ್ರೈಸ್ತ ಸಮುದಾಯಗಳ ಬೆಂಬಲ ಸಿಗುತ್ತಾ? ಎಸ್ಡಿಪಿಐ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ.ಆರ್. ಭಾಸ್ಕರ್ ಪ್ರಸಾದ್ ಅವರ ದಲಿತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿದ್ದವರು. ದಲಿತ ಮತಗಳು ಇವರಿಂದ ಎಸ್ಡಿಪಿಐ ಪಕ್ಷಕ್ಕೆ ಸಿಗಲಿದೆ ಎಂದು ಸಮೀಕ್ಷೆ ಮಾಡಲಾಗುತ್ತಿದೆ. ಇನ್ನೊಂದು ದೊಡ್ಡ ವಿಚಾರ ಅಂದ್ರೆ ಹೈದರಾಬಾದ್ನ ಹುಲಿ ಎಂದೇ ಕರೆಸಿಕೊಳ್ಳುವ ಅಸಾದುದ್ದೀನ್ ಓವೈಸಿ ಕೂಡ ಅಫ್ಸರ್ ಕೊಡ್ಲಿಪೇಟೆ ಪರ ಪ್ರಚಾರಕ್ಕೆ ಬರಲಿದ್ದಾರೆ ಎನ್ನಲಾಗುತ್ತಿದೆ. ಇದು ದಾವಣಗೆರೆ ದಕ್ಷಿಣದ ರಾಜಕೀಯ ಸಮೀಕರಣವನ್ನೇ ಬದಲಿಸುವುದರಲ್ಲಿ ಸಂಶಯವಿಲ್ಲ. ಅಹಿಂದ ಮತಗಳು ಯಾರ ಪಾಲಾಗುತ್ತವೆ? ಎಸ್ಡಿಪಿಐ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವ ದೇವನೂರು ಪುಟ್ಟನಂಜಯ್ಯ ಅವರ ಕೂಡ ಪ್ರಗತಿಪರ ಹೋರಾಟಗಾರರಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿತ್ವ ಪ್ರಗತಿಪರ ಸಂಘಟನೆಗಳ ಮತಗಳು ಇವರು ಎಸ್ಡಿಪಿಐಗೆ ಸೆಳೆಯಲು ಸಾಧ್ಯವಾಗಬಹುದು ಎಂದು ಹೇಳಲಾಗುತ್ತಿದೆ. ಎಸ್ಡಿಪಿಐ ಈ ಬಾರಿ ವಿಧಾನಸಭೆಗೆ ತನ್ನ ಖಾತೆ ತೆರೆಯುತ್ತಾ? ಕಾದು ನೋಡೋಣ. ದಾವಣಗೆರೆ ದಕ್ಷಿಣದ ಅಸಲಿ ಸುಲ್ತಾನ್ ಯಾರಾಗ್ತಾರೆ ಅಂತ ಇದೇ ಈ ಹೊತ್ತಿನ ವಿಶೇಷ. ದಾವಣಗೆರೆ ದಕ್ಷಿಣದ ಸುಲ್ತಾನ್ ಯಾರು? ಇಂತಹ 10 ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಇನ್ಸೈಟ್ ನ್ಯೂಸ್ 14. ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ.